ಇವತ್ತು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಅದನ್ನ ಶಾರ್ಟ್ ನೋಟ್ಸ್ ಮಾಡಿದ್ವಿ. ಸೊ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿ, ಸರ್ ಬೇಗ ಜುಲೈ ತಿಂಗಳ ಮ್ಯಾಗಝಿನ್ ಮಾಡ್ಕೊಡಿ ಅಂತ ಅನ್ಬಿಟ್ಟು. ಸೊ ಇವತ್ತು ಜುಲೈ ತಿಂಗಳ ಮ್ಯಾಗಝಿನ್ ಭೂಸೇನಾ ಮುಖ್ಯಸ್ಥರಾಗಿ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನೇಮಕ ಆಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಇದೆಲ್ಲ ವಿಜೇತ ಮ್ಯಾಗಝಿನ್ ಅಲ್ಲಿ ಬಂದಿರೋಂತ ಶಾರ್ಟ್ ನೋಟ್ಸ್. ಉಪೇಂದ್ರ ದ್ವಿವೇದಿ ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಸೊ ಇವರು ಭೂಸೇನಾ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. ಹಾಗೆ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ನಮ್ಮ ಅನಾಮಿಕಾ ಅವರು ಆಯ್ಕೆಯಾಗಿದ್ದಾರೆ. ಸೊ ಕೇಳಬಹುದು ಇದೆಲ್ಲಾನು ಕೂಡ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಇಂದ ತಗೊಂಡ್ ಮಾಡಿರುವಂತ ಶಾರ್ಟ್ ನೋಟ್ಸ್. ಸೊ ಇಷ್ಟು ಓದ್ಕೊಂಡ್ರೆ ನಿಮಗೆ ಬೇಜಾನಾಯ್ತು. ಆಮೇಲೆ SBI ನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಅಲ್ಲಿ ಈಗ ಸ್ವಿಯಾಟೆಕ್ ಪೋಲೆಂಡ್ ದೇಶದ ಮಹಿಳಾ ಸಿಂಗಲ್ಸ್ ಇದರಲ್ಲಿ ಫ್ರೆಂಚ್ ಓಪನ್ಸ್ ಅಲ್ಲಿ ಈಗ ಸ್ವಿಯಾಟೆಕ್ ಅವರು ಪೋಲೆಂಡ್ ಅವರು ಆಯ್ಕೆಯಾಗಿದ್ದಾರೆ, ಅಂದ್ರೆ ಪ್ರಶಸ್ತಿ ಗೆದ್ದಿದ್ದಾರೆ. ಹಾಗೆ ಪುರುಷರ ಸಿಂಗಲ್ಸ್ ಅಲ್ಲಿ ಯಾರು? ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ಅವರು. ಸೊ ಪುರುಷರ ಸಿಂಗಲ್ಸ್ ಫ್ರೆಂಚ್ ಓಪನ್ ಟೆನ್ನಿಸ್ ನಲ್ಲಿ ಕಾರ್ಲೋಸ್ ಅಲ್ಕರಾಜ್. ಹೆಸರುಗಳು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಮರ್ತೋದಂಗಾಗುತ್ತೆ, ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೀಟ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಸುಧಾರಣೆಗೆ ರಾಧಾಕೃಷ್ಣನ್ ನಮ್ಮ ಇಸ್ರೋದ ಅಧ್ಯಕ್ಷರಾಗಿದ್ರು. ಸೊ ಇವರ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿದ್ದಾರೆ. ಇತ್ತೀಚೆಗೆಲ್ಲ ನೋಡಿರ್ಬೇಕು, ನಿಮ್ಗೆ ನೀಟ್ ಅಲ್ಲಿ ಸಾಕಷ್ಟು ಹಗರಣಗಳು ಅದು ಇದು ಅಂತ ಪೇಪರ್ ಟಿವಿದಲ್ಲೆಲ್ಲ ನೋಡಿದೀರಾ. ಸೊ ಅದರ ಸುಧಾರಣೆಗೆ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಅದೇನು ಎತ್ತ ಅಂತ ಅನ್ಬಿಟ್ಟು ಅದರ ಸ್ಪರ್ಧಾತ್ಮಕ ಪರೀಕ್ಷೆ ಸುಧಾರಣೆಗೆ ಒಂದು ಸಮಿತಿ ಮಾಡಿದ್ದಾರೆ. ಹಾಗೆ NTA ಅಂತ ಒಂದು ಈ ನೀಟ್ ಎಕ್ಸಾಮ್ಸ್ ಎಲ್ಲ ಮಾಡ್ತಾರಲ್ಲ, ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಅನ್ಬಿಟ್ಟು. ಸೊ ಅದರ ಮುಖ್ಯಸ್ಥರಾಗಿ ಪ್ರದೀಪ್ ಸಿಂಗ್ ಖರೋಲಾ, IAS ಆಫೀಸರ್ ಪ್ರದೀಪ್ ಸಿಂಗ್ ಖರೋಲಾ ಅವರು ನೇಮಕ ಆಗಿದ್ದಾರೆ. ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಕರ್ನಾಟಕದ ಉಪಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ವೀರಪ್ಪ ಅವರು ನೇಮಕ ಆಗಿದ್ದಾರೆ, ಇತ್ತೀಚೆಗೆ ನೋಡಿದೀರಾ. ಆಮೇಲೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ ಸಂಗ್ರೇಶಿ ಅವರು ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್, ICC ಪುರುಷರ T20 ವಿಶ್ವಕಪ್ ನಮ್ಮ ಭಾರತ ವಿನ್ ಆಗಿ ಸಂಭ್ರಮಾಚರಣೆ ಎಲ್ಲ ನೋಡಿದಿರಾ. ಸೊ ಯಾರ ವಿರುದ್ಧ? ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ರು. ಸೊ ಇದರ ಮೈನ್ ಕೋಚ್ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಆಗಿದ್ರು. ಸೊ ಕೇಳಬಹುದು. ಸೊ ಎಲ್ರು ನೋಡಿರ್ತೀರಾ ಕ್ರಿಕೆಟ್. G7 ರಾಷ್ಟ್ರಗಳ 50ನೇ ಶೃಂಗಸಭೆ, ಇತ್ತೀಚೆಗೆ G7 ದೇಶಗಳ ಶೃಂಗಸಭೆ ಎಲ್ಲಿ ನಡೀತು? ಇಟಲಿಯ ಅಪೂಲಿಯಾ. ಸೊ ಕೆಲವೆಲ್ಲ ನಾನು ಬೋರ್ಡ್ ಮಾಡ್ಬಿಟ್ಟಿದ್ದೀನಿ. ಸೊ ಆ ಬೋರ್ಡ್ ಮಾಡಿರೋದು ನೋಡ್ಕೊಂಡು ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಎಲ್ಲ ರೀಚ್ ಆದಂಗೆ ಆಯ್ತಾ. ಸೊ ಇಟಲಿಯ ಅಪೂಲಿಯಾದಲ್ಲಿ ನಡೀತು. ಹಾಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆದ ಸ್ಥಳ ಎಲ್ಲಿ ನಡೀತು? ಶ್ರೀನಗರದಲ್ಲಿ ನಡೀತು ಯೋಗ ದಿನಾಚರಣೆ. ಸೊ ಅದರ ಥೀಮ್ ಏನಾಗಿತ್ತು? ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ. ಸೊ ನಮಗೋಸ್ಕರ ಮತ್ತೆ ಸೊಸೈಟಿ ಒಂದು ಕ್ಷೇಮಕ್ಕೋಸ್ಕರ ಯೋಗ ಅನ್ನೋ ತರ ಎಲ್ಲಿ ನಡೀತು? ಶ್ರೀನಗರದಲ್ಲಿ. ಆಮೇಲೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಅವಧಿಗೆ ಅಜಿತ್ ದೋವಲ್. ಸೊ ಯಾವಾಗ್ಲೂ ಸತತವಾಗಿ ಸಾಕಷ್ಟು ವರ್ಷಗಳಿಂದ ಇದ್ದಾರೆ. ಅಜಿತ್ ದೋವಲ್ ಅವರು ಮರು ಆಯ್ಕೆ ಆಗಿದ್ದಾರೆ. ಜಗತ್ತಿನ ದೀರ್ಘಾವಧಿ ಮಹಿಳಾ ಪ್ರಧಾನಿ ಬಾಂಗ್ಲಾದ ಶೇಖ್ ಹಸೀನಾ. ಸೊ ಮಹಿಳೆಯ ಪ್ರಧಾನಿ ಶೇಖ್ ಹಸೀನಾ ಅವರು ಜಗತ್ತಿನ ದೀರ್ಘಾವಧಿ ಮಹಿಳಾ ಪ್ರಧಾನಿ ಅಂತೆ, ಕೇಳಬಹುದು, ವೆರಿ ಇಂಪಾರ್ಟೆಂಟ್. ಆಮೇಲೆ ನ್ಯಾಟೋ ಅಧ್ಯಕ್ಷರಾಗಿ ಡಚ್ ನ ಪ್ರಧಾನಿ ಮಾರ್ಕ್ ರುಟ್ಟೆ ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ನ್ಯಾಟೋ ಒಂದು ಇಂಪಾರ್ಟೆಂಟ್ ಆರ್ಗನೈಸೇಷನ್, ಅದರ ಪ್ರಧಾನಿಯಾಗಿ ಮಾರ್ಕ್ ರುಟ್ಟೆ ನೇಮಕ ಆಗಿದ್ದಾರೆ. ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ 2024 ನವದೆಹಲಿಯಲ್ಲಿ ಇತ್ತೀಚೆಗೆ ನಡೀತು. ಇಂಡಿಯಾ ಸ್ಪೇಸ್ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನವದೆಹಲಿಯಲ್ಲಿ ನಡೀತು. ಮಂಗಳ ಗ್ರಹದ 3 ಗುಂಡಿಗಳಿಗೆ ಲಾಲ್, ಮುರ್ಸಾನ್ ಮತ್ತೆ ಹಿಲ್ಸಾ ಅಂತ ಹೆಸರಿಟ್ಟಿದ್ದಾರೆ. ಸೊ ನಮ್ಮ ಭಾರತೀಯ ಈ ಲಾಲ್ ಅನ್ನೋರು ಒಂದು ವಿಜ್ಞಾನಿ. ಸೊ ಅದೆಲ್ಲ ಬೇಡ, ನಿಮಗೆ ಕಥೆಗಳೆಲ್ಲ ನೆನ್ಪಿಟ್ಕೊಳಕ್ ಹೋದ್ರೆ ಮೈನ್ ಪಾಯಿಂಟ್ ಗಳು ಮರ್ತೋಗುತ್ತೆ. ಸೊ ಅಲ್ಲಿ 3 ಗುಂಡಿಗಳು ಮಂಗಳ ಗ್ರಹದಲ್ಲಿ ಲಾಲ್, ಮುರ್ಸಾನ್ ಮತ್ತೆ ಹಿಲ್ಸಾ ಅಂತ ಹೆಸರಿಟ್ಟಿದ್ದಾರೆ. ಸೊ ಕೇಳಬಹುದು, ನೆನ್ಪಲ್ಲಿ ಇಟ್ಕೊಳ್ಳಿ. ಸೊ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ವರದಿ, ಅದರಲ್ಲಿ ಭಾರತಕ್ಕೆ 129ನೇ ಸ್ಥಾನ. ಅಂದ್ರೆ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಪುರುಷ ಮತ್ತೆ ಮಹಿಳೆಯರ ನಡುವೆ ಎಷ್ಟು ಅಂತರ ಇದೆ, ಯಾವ್ಯಾವ ರೀತಿ ಸಮಾಜದಲ್ಲಿ ಭಾಗಿಯಾಗ್ತಿದ್ದಾರೆ, ಈ ತರದಲ್ಲಿ ಲಿಂಗ ಅಂತರ ಸೂಚ್ಯಂಕದಲ್ಲಿ ಭಾರತಕ್ಕೆ 129, ತುಂಬಾ ದೂರ ಇದೀವಿ, ಇನ್ನು ಬದಲಾಗಬೇಕು. ಸೊ ಮೊದಲನೇ ಸ್ಥಾನ ಐಸ್ಲ್ಯಾಂಡ್. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ಸೊ ಶಕ್ತಿ ಪರಿವರ್ತನೆಗೆ ಸಂಬಂಧಪಟ್ಟಂಗೆ ಭಾರತ 63ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಸ್ವೀಡನ್ ನಲ್ಲಿದೆ. ಸಾಮಾನ್ಯವಾಗಿ ಆ ದೇಶಗಳು ಯಾವಾಗಲೂ ಮುಂದೆ ಇರ್ತವೆ. ಆಮೇಲೆ ವಿಶ್ವ ಇಂಧನ ಕಾಂಗ್ರೆಸ್ 26ನೇ ಆವೃತ್ತಿ. ಈ ನಂಬರ್ಸ್ ಎಲ್ಲ ಬೇಡ್ರಪ್ಪ. ಸೊ ಮ್ಯಾಗಝಿನ್ ಅಲ್ಲಿ ಇರ್ತಾರೆ, ಯಥಾವತ್ ಹಂಗೆ ಕಾಪಿ ಪೇಸ್ಟ್ ಮಾಡ್ಬೇಕಾದ್ರೆ, ಕಾಪಿ ಪೇಸ್ಟ್ ಅಂದ್ರೆ ಟೈಪ್ ಮಾಡಿದೀವಿ. ಸೊ ಆವೃತ್ತಿಗಳು ನಂಬರ್ಸ್ ಇವೆಲ್ಲ ಬೇಡ. ಅದು 26ನೇ ಆವೃತ್ತಿ, 30, 50 ಇವೆಲ್ಲ ತಲೆ ಕೆಡಿಸ್ಕೊಬೇಡಿ. ವಿಶ್ವ ಇಂಧನ ಕಾಂಗ್ರೆಸ್ ಇತ್ತೀಚೆಗೆ ನೆದರ್ಲ್ಯಾಂಡ್ ನ ರೋಟರ್ ಡ್ಯಾಮ್ ಅಲ್ಲಿ ನಡೀತು. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ವಿಶ್ವ ಬ್ಯಾಂಕ್ ನ ಜಾಗತಿಕ ಟಾಪ್ 100 ಭಾರತದ
9 ಪ್ರಮುಖ ಬಂದರುಗಳು ಆಯ್ಕೆ. ಟಾಪ್ 100 ಪೋರ್ಟ್ಸ್ ವಿಶ್ವ ಬ್ಯಾಂಕ್ ಒಂದು ಸೆಲೆಕ್ಟ್ ಮಾಡಿದೆ. ಟಾಪ್ 100 ಪೋರ್ಟ್ಗಳು ಬಂದರುಗಳು, ಅದರಲ್ಲಿ ಭಾರತದವು 9 ಆಯ್ಕೆ ಆಗಿದೆ. ಅದರಲ್ಲಿ 19ನೇ ಸ್ಥಾನ ಟಾಪ್ 100 ಅಲ್ಲಿ ನಮ್ಮ ವಿಶಾಖಪಟ್ಟಣದ ಬಂದರಿಗೆ 19ನೇ ಸ್ಥಾನ ಸಿಕ್ಕಿದೆ. ಸೊ ಕೇಳಿದ್ರು ಕೇಳ್ಬೋದು. ನೆಕ್ಸ್ಟ್ ಜಿಮೆಕ್ಸ್, ಇದು ಭಾರತ ಮತ್ತೆ ಜಪಾನ್ ನಡುವೆ ನೌಕಾ ಸಮರಾಭ್ಯಾಸ ಇಲ್ಲಿ ಜಪಾನ್ನ ಯೋಕೋಸುಕಾದಲ್ಲಿ ನಡೆಯಿತು, ಕೇಳಬಹುದು. ಜಿಮೆಕ್ಸ್ ಅನ್ನೋದು ಯಾವ 2 ದೇಶಗಳ ನಡುವಿನ ಸಮರಾಭ್ಯಾಸ ಅಂತ ಕೇಳ್ತಾನೆ, ಭಾರತ ಮತ್ತೆ ಜಪಾನ್ ನಡುವೆ. ಇಸ್ರೋ ಮರುಬಳಕೆಯ ರಾಕೆಟ್ ಪುಷ್ಪಕ್. ಸೊ ಇಸ್ರೋ ಅದು ರಿಯೂಸ್ ಮಾಡೋ ಅಂತ ರಾಕೆಟ್, ಅದರ ಈಗ ಒಂದ್ಸರಿ ಬಿಟ್ಟ ಮೇಲೆ ಅದು ಹೋಯ್ತು ಅನ್ನಂಗಿಲ್ಲ, ಈಗ ಮತ್ತೆ ರಿಯೂಸ್ ಮಾಡ್ತಾರೆ. ಆ ಮರುಬಳಕೆಯ ರಾಕೆಟ್ ಅದು 3ನೇ ಸಲ ಟೆಸ್ಟ್ ಮಾಡಿದ್ರಂತೆ, ಯಶಸ್ವಿಯಾಗಿದೆಯಂತೆ, ಕೇಳಬಹುದು. ದೇಶದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಸ್ಥಾನ ಪಡೆದ ಕೇರಳದ ಕಾಸಿಕೊಡೈ, ವೆರಿ ವೆರಿ ಇಂಪಾರ್ಟೆಂಟ್. ಯುನೆಸ್ಕೋ ಸಾಹಿತ್ಯ ನಗರ ಅಂತ ಹೆಸರು ಪಡ್ಕೊಂಡಿದೆ ಯಾವುದು? ಕೇರಳದ ಕಾಸಿಕೊಡೈ, ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. 18ನೇ ಲೋಕಸಭೆಯ ಸ್ಪೀಕರ್ ಆಗಿ ನಮ್ಮ ಓಂ ಬಿರ್ಲಾ ಅವರು ಮರು ಆಯ್ಕೆಯಾಗಿದ್ದಾರೆ. ಹಾಗೆ ಈ ಎಲೆಕ್ಷನ್ ಆದ್ಮೇಲೆ ಎಲ್ರಿಗೂ ಪ್ರಮಾಣ ವಚನ ಬೋಧಿಸೋದಕ್ಕೆ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಎಲ್ಲ ಅರ್ಥ ಆಗುತ್ತೆ. ಗೊತ್ತಿಲ್ಲ ಅಂದ್ರೆ ನಮ್ಮ ಆಪ್ ಸ್ಪರ್ಧಾ ಚಿಗುರು ಆಪ್ ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲೆಲ್ಲ ಡೀಟೈಲ್ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಮೊದಲನೇ ಆಯ್ಕೆ ಆದಾಗ ಲೋಕಸಭೆಯಲ್ಲಿ ಅವ್ರಿಗೆಲ್ಲ ಪ್ರಮಾಣ ವಚನ ಬೋಧನೆ ಮಾಡೋದಕ್ಕೆ ಹಂಗಾಮಿ ಸ್ಪೀಕರ್ ಅಂತ ನೇಮಕ ಆಗ್ತಾರೆ. ಸೊ ಈ ತರ ಹಂಗಾಮಿ ಸ್ಪೀಕರ್ ಈಗ ಆಗಿದ್ದವರು ಭರ್ತೃಹರಿ ಮೊಹ್ತಾಬ್ ಅಂತ ಅನ್ಬಿಟ್ಟು. ಸೊ ಈಗ ಪರ್ಮನೆಂಟ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಮರು ಆಯ್ಕೆ ಆಗಿದ್ದಾರೆ. ಲಾಸ್ಟ್ ಟೈಮ್ ಇವರೇ ಇದ್ರು. ನೆಕ್ಸ್ಟ್, ಭಾರತದ ಬಡತನ ಪ್ರಮಾಣ 21% ಇಂದ 8.5% ಇಳಿದಿದೆಯಂತೆ. ಯಾರು ಕೊಟ್ಟಿದ್ದಾರೆ ವರದಿ ಅನ್ನೋದು ಇಂಪಾರ್ಟೆಂಟ್. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ಸ್ ರಿಸರ್ಚ್ ಅಂದ್ರೆ NCAER ಇವರ ವರದಿ ಪ್ರಕಾರ. ಸೊ ಬೇರೆ ಬೇರೆಯವರು ವರದಿ ಕೊಡ್ತಾ ಇರ್ತಾರೆ, ಈಗ ಕೊಟ್ಟರೆ ಇದ್ರ ಪ್ರಕಾರ 21% ಇಂದ 8.5% ಇಳಿದಿದೆಯಂತೆ. ಗುಜರಾತ್ನ ಕಚ್ ನಲ್ಲಿರುವ ನಾಯರ್ ಸ್ಮೃತಿ ವನ, ಇದಕ್ಕೆ ಯುನೆಸ್ಕೋ ಪಿಕ್ಸ್ ವರ್ಸೈಲ್ ಅವಾರ್ಡ್ ಸಿಕ್ಕಿದೆಯಂತೆ. ಸೊ ಇವೆಲ್ಲ ಪ್ರಶಸ್ತಿಗಳು ಏನು ಮಾಡಕ್ಕಾಗಲ್ಲ, ಏನ್ ಬೇಕಾದ್ರೂ ಕೇಳ್ಬೋದು ಅವಾರ್ಡ್ಸ್. ಸೊ ಅಲ್ಲೆಲ್ಲ ನಿಮಗೆ ಗೊತ್ತಿರಬೇಕು, ಭೂಕಂಪ ಅದು ಇದೆಲ್ಲ ಆಗಿ ಸಾಕಷ್ಟು ವರ್ಷಗಳೇ ಬೇಕಾಯ್ತು ಅದೆಲ್ಲ ಸುಧಾರಣೆ ಆಗೋದಕ್ಕೆ. ಸೊ ಅದೆಲ್ಲ ಒಳ್ಳೊಳ್ಳೆ ಮಾನ್ಯುಮೆಂಟ್ಸ್ ಗಳೆಲ್ಲ ಇದೆಯಂತಲ್ಲಿ. ಸೊ ಅದಕ್ಕೋಸ್ಕರ ನಾಯರ್ ಸ್ಮೃತಿ ವನಕ್ಕೆ ಯುನೆಸ್ಕೋ ಪಿಕ್ಸ್ ವರ್ಸೈಲ್ ಅವಾರ್ಡ್ ಸಿಕ್ಕಿದೆ. ವಿಶ್ವದ ಮೊದಲ CNG ಬೈಕ್ ಬಜಾಜ್ ಫ್ರೀಡಮ್. ನೋಡಿ, CNG ಜೊತೆಗೆ ನೀವು ಪೆಟ್ರೋಲ್ ಹಾಕೊಂಡು ಓಡಿಸಬಹುದು, CNG ಓಡಿಸಬಹುದು. ಸೊ ಇದನ್ನ ಬಜಾಜ್ ಕಂಪನಿಯ ಫ್ರೀಡಮ್ ಅನ್ನೋ ಬೈಕ್ ಹೆಸರು, ವೆರಿ ಇಂಪಾರ್ಟೆಂಟ್. ಜಾನುವಾರುಗಳ ಮೇಲೆ CO2 ತೆರಿಗೆ ವಿಧಿಸಿದ ಮೊದಲ ದೇಶ. CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ತೆರಿಗೆ. ಸೊ ಜಾನುವಾರುಗಳಿಂದನೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಸೊ ಅವು ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ಅನ್ಬಿಟ್ಟು, ಹಸುಗಳು ಕಟ್ಟಲ್ಲ, ಅದನ್ನ ಮೇಯಿಸ್ತಾ ಇರ್ತಲ್ಲ, ಸಾಕೊಂಡಿರ್ತಲ್ಲ, ಅವ್ರು ಕಟ್ಟಬೇಕು. ಡೆನ್ಮಾರ್ಕ್, ಅದು ಕೂಡ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ನೋಡಿ, ಎಲ್ಲೆಲ್ಲಿ ಬಂದ್ಬಿಟ್ಟಿದೆ. ಸೊ ಈ ತರ ತೆರಿಗೆ ವಿಧಿಸಿದ ಮೊದಲ ದೇಶ ಅದು ಡೆನ್ಮಾರ್ಕ್. ಸೊ ಒಲಿಂಪಿಕ್ ನಿಯೋಗಕ್ಕೆ ನೀರಜ್ ಚೋಪ್ರಾ ಮುಂದಾಳತ್ವ. ಹಿಂಗು ಪ್ಯಾರಿಸ್ ಒಲಿಂಪಿಕ್ ನಡೀತಾ ಇದೆ ಈಗ, ಅದರ ಮುಂದಾಳತ್ವ ಯಾರು ವಹಿಸ್ಕೊಂಡಿದ್ದಾರೆ? ನೀರಜ್ ಚೋಪ್ರಾ, ವೆರಿ ಇಂಪಾರ್ಟೆಂಟ್. ಆಮೇಲೆ ಇತ್ತೀಚೆಗೆ ಬಹಳ ನ್ಯೂಸ್ ಅಲ್ಲಿ ಇತ್ತು, IPC ಇಂಡಿಯನ್ ಪೀನಲ್ ಕೋಡ್ ಈಗ BNS ಅಂತ ಬದಲಾಗಿದೆ, ಭಾರತೀಯ ನ್ಯಾಯ ಸಂಹಿತಾ ಅಂತ. CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಸೊ ಇದು BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಂತ ಬದಲಾಗಿದೆ. ಆಮೇಲೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಅದು ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತ ಆಗಿದೆ. ಇದೆಲ್ಲ ಪೇಪರ್ ಅಲ್ಲಿ ಓದಿರ್ತೀರಾ. ಸೊ ಸ್ವಲ್ಪ ಬದಲಾವಣೆಗಳು ಮಾಡಿದ್ದಾರೆ. ಪೊಲೀಸ್ ಎಕ್ಸಾಮ್ ಎಸ್ಪೆಷಲಿ PSI ಇದಕ್ಕೆಲ್ಲ ಓದೋಂತರು essay ಪ್ರಿಪೇರ್ ಆಗಿದ್ರೆ ಇದ್ರ ಮೇಲೆ ಪ್ರಿಪೇರ್ ಆಗಿ. 100% ನೆಕ್ಸ್ಟ್ essay ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಇರುತ್ತೆ ಒಂದು essay. 100% ಹೇಳ್ತಿದ್ದೀನಿ ನೋಡಿ, ಇಷ್ಟ್ರ ಮೇಲೆ ಇರುತ್ತೆ, ಪ್ರಿಪೇರ್ ಆಗಿ. ಆಮೇಲೆ ಶಾಂಘೈ ಸಹಕಾರಿ ಸಂಘಟನೆ ಸಮಾವೇಶ 2024 ಎಲ್ಲಿ ನಡೀತು? SCO ಶಾಂಘೈ ಸಹಕಾರಿ ಸಂಘಟನೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೀತು. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾನೆ. ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ಯುಗೇನ್ ಭಾರತ್ ಮ್ಯೂಸಿಯಂ ಅಂತ ಅದ್ರ ಹೆಸರು. ಅದು ಎಲ್ಲಿ ಸ್ಟಾರ್ಟ್ ಆಗ್ತದೆ? ನಮ್ಮ ನವದೆಹಲಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಭಾರತ ಮಂಗೋಲಿಯಾ 16ನೇ ಜಂಟಿ ಮಿಲಿಟರಿ ವ್ಯಾಯಾಮ ನೊಮ್ಯಾಡಿಕ್ ಎಲಿಫೆಂಟ್, ಸಾಕಷ್ಟು ಸರಿ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ನೊಮ್ಯಾಡಿಕ್ ಎಲಿಫೆಂಟ್ ಯಾವ 2 ದೇಶಗಳ ನಡುವೆ ನಡೆಯುತ್ತೆ? ಭಾರತ ಮತ್ತೆ ಮಂಗೋಲಿಯಾ. ಇವೆಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾ ಇರ್ತಾನೆ ಸಾಮಾನ್ಯವಾಗಿ, ಆಯ್ತಾ? ಎಲ್ಲಿ ನಡೀತು? ಮೇಘಾಲಯದ ಉಮ್ರಾಯ್ನಲ್ಲಿ ನಡೀತು. ಪ್ಲೇಸ್ ಗಳಿಗಿಂತ ಆ ನೊಮ್ಯಾಡಿಕ್ ಎಲಿಫೆಂಟ್ ಯಾವ್ಯಾವ ದೇಶಗಳ ನಡುವೆ ಅನ್ನೋದು ಇಂಪಾರ್ಟೆಂಟ್. ಭಾರತೀಯ ಸೇನೆಯಿಂದ ನವದೆಹಲಿಯಲ್ಲಿ ಚರ್ಮ ಬ್ಯಾಂಕ್ ಪ್ರಾರಂಭ. ಚರ್ಮ ಬ್ಯಾಂಕ್ ಸ್ಟಾರ್ಟ್ ಮಾಡಿದಾರಂತೆ ಭಾರತೀಯ ಸೇನೆಯಿಂದ. ಯಾಕೆಂದ್ರೆ ಎಷ್ಟೋ ಸರಿ ಯುದ್ಧ ಎಲ್ಲ ಮಾಡೋ ಟೈಮಲ್ಲಿ ಫೈರಿಂಗ್ ಎಲ್ಲ ಮಾಡಿದಾಗ ಮೈಕೈ ಸುಟ್ಟೋದಾಗ ಚರ್ಮ ಬೇಕಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಮ ಬ್ಯಾಂಕ್ ನವದೆಹಲಿಯಲ್ಲಿ ಸ್ಟಾರ್ಟ್ ಮಾಡಿದಾರಂತೆ. ಭಾರತ ಥೈಲ್ಯಾಂಡ್ 13ನೇ ಜಂಟಿ ಸಮರಾಭ್ಯಾಸ. ನೋಡಿ, ಮೈತ್ರಿ ನೋಡಿ ಇಲ್ಲಿ ಹಿಂಗೆ ಭಾರತ ಮಂಗೋಲಿಯಾ ನಡುವೆ ನೊಮ್ಯಾಡಿಕ್ ಎಲಿಫೆಂಟ್ ಹೆಂಗೋ, ಭಾರತ ಥೈಲ್ಯಾಂಡ್ ನಡುವೆ ಮೈತ್ರಿ. 13ನೇದು 14ನೇದು ಈ ನಂಬರ್ಸ್ ಎಲ್ಲ ಬೇಡ, ಯಾರು ಕೇಳಲ್ಲ. ಎಷ್ಟನೇ ಕೆಲವು ನೋಡ್ತೀವಿ ಸ್ಟೂಡೆಂಟ್ಸ್, ಎಷ್ಟನೇದು 13 13 13 14 14 14 ಅದೆಲ್ಲ ಬೇಡ ರೀ, ಪಾಯಿಂಟ್ಸ್ ಅಷ್ಟೇ ಇಂಪಾರ್ಟೆಂಟ್, ಆಯ್ತಾ? ಸೊ ಹಂಗ್ ನೆನಪಲ್ಲಿ ಇಟ್ಕೊಂಡೋಗಿ. ಇಲ್ಲಿ ಎಲ್ಲಿ ನಡೀತು?
ಯಾವ್ಯಾವ ದೇಶಗಳ ನಡುವೆ ನಡೆಯಿತು ಅನ್ನೋದು ಅಷ್ಟೇ ಮೇಯ್ನು. ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಸ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ವಿಕ್ರಮ್ ಮಿಸ್ರಿ ಅವರು ಫಾರಿನ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ನಮ್ಮ ಅರುಂಧತಿ ರಾಯ್ ಅವರಿಗೆ ಪೆನ್ ಪೆಂಟರ್ ಪ್ರಶಸ್ತಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಅರುಂಧತಿ ರಾಯ್ ಅವರಿಗೆ. ದೇಶದ ಮೊದಲ ಪರಿಸರ ಸ್ನೇಹಿ ಕಚೇರಿ ಅಸ್ಸಾಂನಲ್ಲಿ ಸ್ಟಾರ್ಟ್ ಆಗಿದ್ದಂತೆ. ಸೊ ಅಸ್ಸಾಂ ಸೆಕ್ರೆಟರಿಯೇಟ್ ಅಲ್ಲೆಲ್ಲ ಸೊ ಈ ಒಂದು ಸೂರ್ಯನ ಬೆಳಕು, ಗಾಳಿ, ಈ ತರ ಇವನ್ನೆಲ್ಲ ಬಳಸ್ಕೊಂಡು ಪರಿಸರ ಸ್ನೇಹಿ ಕಚೇರಿನ ಮಾಡ್ತಾ ಇದಾರೆ ಅಂತ ಇಲ್ಲಿ ಅಸ್ಸಾಂ ಅಲ್ಲಿ. ದೇಶದ ಮೊದಲ ಪರಿಸರ ಸ್ನೇಹಿ ಕಚೇರಿ ಅಸ್ಸಾಂ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೊರಕೋಡು ಗ್ರಾಮದಲ್ಲಿ ರಾಷ್ಟ್ರಕೂಟರ ಶಾಸನ ಪತ್ತೆ ಆಗಿದೆಯಂತೆ, ವೆರಿ ಇಂಪಾರ್ಟೆಂಟ್. ಕೊರಕೋಡು ಗ್ರಾಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ರಾಷ್ಟ್ರಕೂಟರ ಶಾಸನ ಪತ್ತೆ. ಯಾರು? ಅದು ಧ್ರುವರಾಜನಿಗೆ ಸಂಬಂಧಪಟ್ಟಂತೂ. ಇನ್ನು ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನು ಏನೇನು ಆಯ್ತಾ ಇನ್ನು ಫ್ಯೂಚರ್ ಅಲ್ಲಿ ಬಂದ್ರೆ ನೋಡ್ಕೊಳ್ಳಿ ಅದ್ರ ಸಂಬಂಧಪಟ್ಟಂಗೆ, ಆಯ್ತಾ. ಸೊ ನೆನಪಲ್ಲಿರ್ಲಿ, ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೊರಕೋಡು ಗ್ರಾಮ. ಚಂದ್ರನಿಂದ ಕಲ್ಲು ಮತ್ತೆ ಮಣ್ಣು ಹೊತ್ತು ಭೂಮಿಗೆ ಇಳಿದ ಚೀನಾದ ಚಾಂಗ್ E6 ನೌಕೆ, ಕಲ್ಲು ಮಣ್ಣು ತಗ ಬಂದಿದ್ಯಂತೆ ಅಂದ್ರೆ ಚಂದ್ರಂಗ್ ಹೋಗ್ಬಿಟ್ಟು. ಯಾವುದು? ಚಾಂಗ್ E6 ನೌಕೆ, ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಮನುಷ್ಯರನ್ನ ಚಂದ್ರನಲ್ಲಿಗೆ ಕರೆದುಕೊಂಡು ಹೋಗಲು ಸಿದ್ಧವಾಗುತ್ತಿರುವ ರಾಕೆಟ್ ಸೂರ್ಯ. ಸೊ ಸೂರ್ಯನ ಒಂದು ರಾಕೆಟ್ ಅನ್ನ ಚಂದ್ರನಲ್ಲಿ ಕರ್ಕೊಂಡು ಹೋಗಕ್ಕೆ ಮನುಷ್ಯರನ್ನೆಲ್ಲ ಕರ್ಕೊಂಡು ಟೂರ್ ಗೀರ್ ಮಾಡಿಸ್ಬೇಕು ಅಂತ ರೆಡಿ ಮಾಡ್ತಾ ಇದಾರಂತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಭೂತಾನ್ ನಲ್ಲಿ ಗ್ರೀನ್ ಹೈಡ್ರೋ ಪವರ್ ಪ್ಲಾಂಟ್, ಇದನ್ನ ಅದಾನಿ ಗ್ರೂಪ್ ಇಂದ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಭೂತಾನ್ ನಲ್ಲಿ ಅದಾನಿ ಗ್ರೂಪ್ ಅವರು. ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿಯಾಗಿ ಅಮರಾವತಿ. ಸೊ ಮುಂಚೆ ಜಗನ್ಮೋಹನ್ ರೆಡ್ಡಿ ಅವರಿದ್ರಲ್ಲ, ಅವರು 3 ಕ್ಯಾಪಿಟಲ್ಸ್ ಅಂತ ಘೋಷಣೆ ಮಾಡಿದ್ರು. ಈಗ ಮತ್ತೆ ಚಂದ್ರಬಾಬು ನಾಯ್ಡು ಅವರು CM ಆದ್ಮೇಲೆ ಇಲ್ಲ ನಮ್ದು ಒಂದೇ ರಾಜಧಾನಿ ಅಮರಾವತಿ. ಇದೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು ಕೇಸ್ ನಡೀತಾ ಇದೆ. ಸೊ ನೋಡೋಣ, ಲೆಟ್ಸ್ ಸಿ. ಈಗ ಸದ್ಯಕ್ಕೆ ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಅಮರಾವತಿ. ಭಾರತದ ಮೊದಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಸುಮನ್ ಮಾಕನ್ ಅವರು ನೇಮಕ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ, ಮುಂಬೈಯಲ್ಲಿ ಬರುತ್ತಿದ್ದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬರ್ತಾ ಎಮರ್ಜಿಂಗ್ ಟೆಕ್ನಾಲಜಿ ಅದು. ಸೊ ಆಸಕ್ತಿ ಇರುವಂತವ್ರು ಕಲ್ತ್ಕೊಳ್ಳಿ, ಮುಂದಕ್ಕೆ ಏನೇನಾಗುತ್ತೋ ನೋಡೋಣ. ಸಂಜನಾ ಠಾಕೂರ್ ಅವರ ಐಶ್ವರ್ಯ ರೈ ಎಂಬ ಸಣ್ಣ ಕತೆಗೆ 2024ನೇ ಸಾಲಿನ ಕಾಮನ್ವೆಲ್ತ್ ಶಾರ್ಟ್ ಅವಾರ್ಡ್ ಅಂದ್ರೆ ಶಾರ್ಟ್ ಸ್ಟೋರಿ ಪ್ರಶಸ್ತಿ ಕೊಟ್ಟಿದ್ದಾರಂತೆ. ಕಾಮನ್ವೆಲ್ತ್ ಶಾರ್ಟ್ ಸ್ಟೋರಿ ಪ್ರಶಸ್ತಿ ಸಂಜನಾ ಠಾಕೂರ್ ಅವರ ಐಶ್ವರ್ಯ ರೈ ಎಂಬ ಕೃತಿಗೆ ಕೊಟ್ಟಿದ್ದಾರಂತೆ, ಕೇಳಬಹುದು. ಮಿನಿ ಮಿಸ್ ವರ್ಲ್ಡ್ ಕಿರೀಟ ಧರಿಸಿದ ಹುಬ್ಬಳ್ಳಿಯ ಯುವತಿ ಶ್ರುತಿ ಹೆಗಡೆ. ಸೊ ಮಿಸ್ ವರ್ಲ್ಡ್ ಬೇರೆ, ಮಿನಿ ಮಿಸ್ ವರ್ಲ್ಡ್ ಅಂತ ಅಂದ್ಬಿಟ್ಟು ಇದನ್ನ ನಮ್ಮ ಹುಬ್ಬಳ್ಳಿಯ ಯುವತಿ ಶ್ರುತಿ ಹೆಗಡೆ ಪಡ್ಕೊಂಡಿದ್ದಾರಂತೆ. ಕೇಳ್ಬೋದು, ನಮ್ಮ ಕನ್ನಡತಿ ಅಲ್ವಾ, ಸೊ ಕೇಳೋ ಸಾಧ್ಯತೆ ಇರುತ್ತೆ. ವಿಶ್ವ ದಾಖಲೆ ನಿರ್ಮಿಸಿದ ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ. ಏನ್ ವಿಶ್ವ ದಾಖಲೆ? ಸೊ ಅದರಲ್ಲಿ ವೆರೈಟೀಸ್ ಇರುತ್ತೆ, ಯಕ್ಷಗಾನದಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಅವೆಲ್ಲಾನು ಕೂಡ ಪ್ರೆಸೆಂಟ್ ಮಾಡಿ ಬೇರೆ ಬೇರೆ ಇದನ್ನ ಸೊ ಎಲ್ಲಾ ಯಕ್ಷಗಾನ ಒಂದು ಪಟ್ಟುಗಳು ಅದೇನಂತಾರಲ್ಲ ಅದರಲ್ಲಿ ಟೈಪ್ಸ್ ನ ಆಟ ಅಂದ್ರೆ ಆಡಿ ಪ್ರಶಸ್ತಿ ಪಡ್ಕೊಂಡಿದಾರಂತೆ, ವಿಶ್ವ ದಾಖಲೆ ನಿರ್ಮಿಸಿದಾರಂತೆ ತುಳಸಿ ಹೆಗಡೆ. ಸೊ ಒಂದ್ಸರಿ ಕೇಳ್ಬೋದು, ತುಳಸಿ ಹೆಗಡೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಯಕ್ಷಗಾನಕ್ಕೆ ಸಂಬಂಧಿಸಿದ್ದಾರೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೀತಾ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. 87ನೇದು ಇದು ನಂಬರ್ ಇಂಪಾರ್ಟೆಂಟ್. 87ನೇದು ಮಂಡ್ಯದಲ್ಲಿ ನಡೀತಾ ಇದೆ. ನೆಕ್ಸ್ಟ್, ಯುರೋಪಿಯನ್ ಕೌನ್ಸಿಲ್ ನ ಮುಂದಿನ ಅಧ್ಯಕ್ಷರಾಗಿ ಪೋರ್ಚುಗಲ್ ನ ಮಾಜಿ ಪ್ರಧಾನಿ ಆಂಟೋನಿಯೋ ಕೋಸ್ಟಾ ಅವರು ಆಯ್ಕೆ ಆಗಿದ್ದಾರೆ. ಯುರೋಪಿಯನ್ ಕೌನ್ಸಿಲ್ ನ ಅಧ್ಯಕ್ಷರಾಗಿ, ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಭಾರತದ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸ್ಯಾಮ್ ಪಿತ್ರೋಡಾ ಅವರು ಮರು ನೇಮಕ ಆಗಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಮೊನ್ನೆ ತೆಗೆದಾಕಿದ್ರು, ಮತ್ತೆ ಏನ್ ಮಾಡಿದ್ರು ಅಂದ್ರೆ ಕೆಲವು ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಎಲೆಕ್ಷನ್ ಟೈಮ್ ಅಲ್ಲಿ. ಸೊ ಮತ್ತೆ ಈಗ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸ್ಯಾಮ್ ಪಿತ್ರೋಡಾ ಅವರು ನೇಮಕ ಆಗಿದ್ದಾರೆ. ಸೊ ಕುಟುಂಬ ನಿಯಂತ್ರಣ ಜಾರಿಗೆ ಅತ್ತೆ ಮಗ ಸೊಸೆ ಸಮ್ಮೇಳನ ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅತ್ತೆ ಮಗ ಸೊಸೆ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಹೆಂಗೆ ಕಂಟ್ರೋಲ್ ಮಾಡೋದು, ಒಳ್ಳೆ ಸ್ಕೀಮ್ ಇಲ್ಲಿ ಉತ್ತರ ಪ್ರದೇಶದಲ್ಲಿ. ಸೊ ಕೇಳಬಹುದು, ತುಂಬಾ ಅಟ್ರಾಕ್ಟಿವ್ ಆಗಿದೆ ಪ್ರೋಗ್ರಾಮ್. 2024ನೇ ಸಾಲಿನ ಬಾಲ್ಟನ್ ಪ್ರಶಸ್ತಿ ಕೇಶವ ವೆಂಕಟ್ ರಾಘವನ್ ಅವ್ರಿಗೆ ಕೊಟ್ಟಿದ್ದಾರೆ. ಇವರೊಬ್ರು ವ್ಯಂಗ್ಯ ಚಿತ್ರಕಾರ, ಅವ್ರಿಗೆ ಬಾಲ್ಟನ್ ಪ್ರಶಸ್ತಿ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸರಿ, ಸುಮಾರು ಅಂದಾಜು ದೇಶದಲ್ಲಿ 1.69 ಲಕ್ಷ ಮಕ್ಕಳು ವಾಯು ಮಾಲಿನ್ಯಕ್ಕೆ ಪ್ರತಿ ವರ್ಷ ಬಲಿಯಾಗ್ತಿದಾರಂತೆ, ಕೇಳಬಹುದು. ಜಪಾನ್ ನಲ್ಲಿ ಮಾಂಸ ತಿನ್ನುವ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಅಂತ ಇತ್ತೀಚೆಗೆ. ಸೊ ನೋಡಿ, ಏನೇ ಅಂತ ತಿನ್ನುತ್ತಾ ಗೊತ್ತಿಲ್ಲ, ಸದ್ಯಕ್ಕೆ ಮಾಂಸ ತಿನ್ನುವ ಬ್ಯಾಕ್ಟೀರಿಯಾ. ಸೊ ಏನಂತಾರೆ ಕಾಯಿಲೆ? ಸ್ಟ್ರೆಪ್ಟೋಕಾಕಲ್ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಅಂದ್ಬಿಟ್ಟು. ಸೊ ಹೆಸರು ತುಂಬಾ ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ನೋಡ್ಕೊಡಿ. ಜಪಾನ್ ಅಲ್ಲಿ ಸೊ ಬಂದ್ರೆ ದೇಹದಲ್ಲಿ ಮಾಂಸ ಎಲ್ಲ ತಿಂದು ಈಗ 48 ಗಂಟೆಲಿ ಒಂದು 2 ದಿನದಲ್ಲಿ ಡಮಾರ್. ಸೊ ಇಲ್ಲಿ ಜಪಾನ್ ಅಲ್ಲಿ. ನಮ್ಮಲ್ಲೆಲ್ಲ ಬರಲ್ಲ ಬಿಡಿ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾರೆ ಎಲ್ರು. ಆಮೇಲೆ ಶ್ರುತಿ ಅವರ ಝೀರೋ ಬ್ಯಾಲೆನ್ಸ್ ಮತ್ತೆ ಕೃಷ್ಣಮೂರ್ತಿ ಬಿಳಿಗೆರೆ ಅವರ ಛೂ ಮಂತ್ರಯ್ಯನ ಕಥೆಗಳು, ಇವರಿಬ್ರಿಗೂ ಬಾಲ ಸಾಹಿತ್ಯ ಕೇಂದ್ರ
ಬಾಲ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ವೆರಿ ಇಂಪಾರ್ಟೆಂಟ್. ಶ್ರುತಿ ಮತ್ತೆ ಕೃಷ್ಣಮೂರ್ತಿ ಬಿಳಗೆರೆ ಅವರಿಗೆ ಆ ಕೃತಿಗಳನ್ನ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಕೇಳಬಹುದು. ನಮ್ಮ ಮೋದಿ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ PK ಮಿಶ್ರಾ ಅವರು ನೇಮಕ ಆಗಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಪ್ರಧಾನಿ ಮೋದಿ ಅವರಿಂದ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಜೀವನ ಆಧಾರಿತ ಇನ್ಸ್ಪಿರೇಷನ್ ಅನ್ನೋ ಕೃತಿ ಬಿಡುಗಡೆಯಾಗಿದೆ. ಇದು ಬರ್ದಿರೋದು ಬೇರೆ, ಸೊ ಇದು ನಮ್ಮ ವೆಂಕಯ್ಯ ನಾಯ್ಡು ಅವರ ಜೀವನಕ್ಕೆ ಸಂಬಂಧಪಟ್ಟಂತದ್ದು. ಆಮೇಲೆ ಕನ್ನಡದ ಹಿರಿಯ ಸಾಹಿತಿ ಡಾಕ್ಟರ್ ಕಮಲಾ ಹಂಪನ ಅವರು ನಿಧನರಾಗಿದ್ದಾರೆ. ಸೊ ಗೊತ್ತಿದೆ ನಿಮ್ಗದು, ಅವರ ಕೃತಿಗಳು ಅವೆಲ್ಲ ನೋಡ್ಕೊಳ್ಳಿ. ಸ್ಪೆಷಲಿ FD SDA ಟೈಮಲ್ಲೆಲ್ಲ ಈಗ ಯಾರು ಹಿಂಗ್ ಸತ್ತೋಗಿದ್ದಾರೆ ಅಂದ್ರೆ ಅವ್ರ ಕೃತಿಗಳನ್ನೇ ಫೋಕಸ್ ಮಾಡ್ತಾ ಇರ್ತಾರೆ. ಜಗತ್ತಿನ ಅತಿ ಎತ್ತರವಾದ ಬ್ರಿಡ್ಜ್ ಚೀನಾ ಸೇತುವೆ ಗೊತ್ತಿದೆ, ಅದ್ರ ಮೇಲೆ ಇತ್ತೀಚೆಗೆ ಪರೀಕ್ಷಾರ್ಥ ರೈಲು ಹೋಗಿದೆಯಂತೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸೊ ಚಂದ್ರನಲ್ಲಿ ನೀರು ಪತ್ತೆ ಹಚ್ಚಿದ ಚಂದ್ರಯಾನ-1 ಯೋಜನೆಯ ನಿರ್ದೇಶಕ ಶ್ರೀನಿವಾಸ್ ಹೆಗಡೆ ಇತ್ತೀಚೆಗೆ ನಿಧನರಾಗಿದ್ದಾರಂತೆ. ಸೊ ಕೇಳೋ ಸಾಧ್ಯತೆ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ದಕ್ಷಿಣ ಕೊರಿಯಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬೇರ್ ರೊಬ್ಯಾಟಿಕ್ ರೋಬೋಟ್ ನೋಡಿ, ದಕ್ಷಿಣ ಕೊರಿಯಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೋಬೋಟ್, ಅದ್ರ ಹೆಸರು ಬೇರ್ ರೊಬ್ಯಾಟಿಕ್. ಸೊ ಅಂದ್ರೆ ಆ ಪ್ರೆಷರ್ ಅಂತ, ಅದಕ್ಕೂ ಸಿಕ್ಕಾಪಟ್ಟೆ ಪ್ರೆಷರ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ಯಂತೆ. ಮನುಷ್ಯರಲ್ಲ, ರೋಬೋಟ್ಗೂ ಬೇಜಾರಾಗಿ ಕಂಟಿನ್ಯೂಸ್ ಕೆಲಸ ಮಾಡಿ ನೋಡಿ ಯಾವ ಲೆವೆಲ್ಗೆ ರೀಚ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ದಕ್ಷಿಣ ಕೊರಿಯಾದಲ್ಲಿ ನಡೆದಿರೋಂಥ ಇನ್ಸಿಡೆಂಟ್. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಮುಖ್ಯಸ್ಥರಾಗಿ ಡಾಕ್ಟರ್ BN ಗಂಗಾಧರ್ ಅವರು ನೇಮಕ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿ ಸಿರಿಲ್ ರಾಂಪೋಸಾ ಅವರು ಆಯ್ಕೆಯಾಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಮ ಗಾಂಧೀಜಿ ಎಲ್ಲ ಇದ್ದಂತ ದೇಶ. ಸೊ ಸರ್ ಏನ್ ಸರ್ ಇವೆಲ್ಲ ಓದ್ಬೇಕಾ, ಏನು ಮಾಡಕ್ಕಾಗಲ್ಲ, ಏನ್ ಕೇಳ್ತಾನೆ ಅಂತ ಗೊತ್ತಿರಲ್ಲ, ಅಟ್ಲೀಸ್ಟ್ ಒಂದ್ಸರಿ ಕಣ್ಣಾಡಿಸ್ಬೇಕಾಗತ್ತೆ. ಇನ್ನ ಇರಾನ್ ಅಧ್ಯಕ್ಷರಾಗಿ ಮಸೂದ್ ಪೆಜೆಶ್ಕಿಯಾನ್, ನೋಡಿ ಹೆಸರು ವಿಚಿತ್ರವಾಗಿದೆ. ಸೊ ಇರಾನ್ ಅಧ್ಯಕ್ಷರಾಗಿ ಮಸೂದ್ ಪೆಜೆಶ್ಕಿಯಾನ್, ನೋಡಿ ಪ್ರೊನೌನ್ಸಿಯೇಷನ್ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ, ನೋಡ್ಕೊಳ್ಳಿ. ಇವರು ಇತ್ತೀಚೆಗೆ ಇರಾನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಸಭೆ ನವದೆಹಲಿಯಲ್ಲಿ ನಡೆಯಲಿದೆಯಂತೆ. ಎಲ್ಲಿ? ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಸಭೆ. ಇನ್ ನಂಬರ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ, 46, 36 ಇವೆಲ್ಲ ಬೇಕಾಗಿಲ್ಲ. ನಾನು ಎಲ್ಲಿ ಇಂಪಾರ್ಟೆಂಟ್ ಅಂತೀನಿ ಅಲ್ಲಷ್ಟೇ ಫೋಕಸ್ ಮಾಡಬೇಕು. ಇನ್ನ ಕೇಂದ್ರ ಸಂಸ್ಕೃತಿ ಸಚಿವಾಲಯದಿಂದ ಪರಿಯೋಜನೆ ಪ್ರಾರಂಭ ಆಗಿದೆಯಂತೆ. ಏನು ಪರಿಯೋಜನೆ ಅಂತಂದ್ರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತೀಯ ಕಲೆಗಳಿಗೆ ಸಂಬಂಧಪಟ್ಟಂಗೆ ಪರಿಯೋಜನೆ. ಸೊ ಇಷ್ಟು ಕೂಡ ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಸ್ಪರ್ಧಾ ವಿಜೇತ ಮ್ಯಾಗಝೀನ್ ಇಂದ ಶಾರ್ಟ್ ನೋಟ್ಸ್ ಮಾಡಿರೋಂಥದ್ದು. ಜೂನ್ ಮಂತ್ ಕರೆಂಟ್ ಅಫೇರ್ಸ್ ಅಂತೂ ಸಿಕ್ಕಾಪಟ್ಟೆ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದೆ. ಸಾಕಷ್ಟು ಜನ ಮೆಸೇಜ್ ಮಾಡಿ ಸರ್ ಬೇಗ ಮಾಡಿ ಜುಲೈದು ಅಂತ ಕೇಳಿದ್ರಿ. ಸೊ ಇದೇನು ಜುಲೈ ಮ್ಯಾಗಝೀನ್ ಅಲ್ಲಿ ಬಂದಿದೆಯಲ್ಲ, ಸೊ ಶಾರ್ಟ್ ನೋಟ್ಸ್ ನಿಮಗೆ ಬೆನಿಫಿಟ್ ಆಗ್ಲಿ ಅನ್ಬಿಟ್ಟು ಮಾಡಿದೀವಿ. ಸೊ ಇಷ್ಟು ನೋಡ್ಕೊಂಡ್ರೆ ಇಡೀ ಮ್ಯಾಗಝೀನ್ ಓದಂಗೆ. ನಿಮ್ಗೆ ಇನ್ನೂ ಯಾವ್ದಾದ್ರು ಕೋರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, PDO, ವಿಲೇಜ್ ಅಕೌಂಟೆಂಟ್, PSI, ಗ್ರೂಪ್ C ಯಾವುದೇ ಪ್ಯಾಕೇಜ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ನಮ್ಮ ಲಿಂಕ್ ಬರ್ತದೆ. ಅವಾಗ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ನಮ್ಮ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಮ್ಮ ಕ್ಲಾಸ್ ಅನ್ನು ಎಲ್ಲ ಕೇಳ್ಬೋದು. ಬಹಳ ಬ್ಯೂಟಿಫುಲ್ ಕ್ಲಾಸ್, ಒಳ್ಳೆ ರಿವ್ಯೂಸ್ ಇರೋಂತ ಕ್ಲಾಸ್. ಸೊ ಇದು ಜುಲೈ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝೀನ್ ಶಾರ್ಟ್ ನೋಟ್ಸ್. ಸೊ ಯಾಕಂದ್ರೆ ಆ ಮ್ಯಾಗಝೀನ್ ಕೆಲವರು 15-20 ದಿನ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಟ್ಲೀಸ್ಟ್ ಒಂದ್ 20 ನಿಮಿಷದಲ್ಲಿ ಎಂಟೈರ್ ಮ್ಯಾಗಝೀನೇ ಮುಗಿಸ್ದಂಗೆ ಆಯ್ತು ಅಲ್ವಾ? ಸೊ ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇನ್ನು ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಬಾಯ್.